ನಮಸ್ಕಾರ ವೀಕ್ಷಕರೇ, ಸುಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮನುಷ್ಯನಿಗೆ ಕೊಡಬಲ್ಲ 16 ವಿಧಿಯುಕ್ತ ಸಂಸ್ಕಾರಗಳಲ್ಲಿ ನಾಮಕರಣ ಸಂಸ್ಕಾರವೂ ಒಂದು. ಈ ಕುರಿತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಯಾವುದೇ ವ್ಯಕ್ತಿಯನ್ನು ಗುರುತಿಸಲು ಒಂದು ಹೆಸರು ಇರಲೇಬೇಕಾಗುತ್ತೆ. ಆ ಕಾರಣಕ್ಕೆ ಒಂದು ನಿಗದಿತ ಸಮಯದಲ್ಲಿ ಮಗುವಿಗೆ ಯಾವ ಹೆಸರಿನಿಂದ ಕರೆದರೆ ಮಗುವಿಗೆ ಸರಿ ಎಂದು ನಿರ್ಧರಿಸಿ ಈ ನಾಮಕರಣ ಸಂಸ್ಕಾರ ವಿಧಿ ನಡೆಸಲಾಗುತ್ತೆ. ಹಲವಾರು ಪದ್ಧತಿಗಳು ಹೆಸರಿಡಲಿಕ್ಕಾಗಿಯೇ ಬೆಳೆದು ಬಂದಿದೆ. ಕೆಲವರು ಜ್ಯೋತಿಷ್ಶಾಸ್ತ್ರದ ಆಧಾರದ ಮೇಲೆ ನಕ್ಷತ್ರಾನುಗುಣವಾದ ಹೆಸರನ್ನು ಇಟ್ಟರೆ, ಇನ್ನು ಕೆಲವರು ಸಂಖ್ಯಾಶಾಸ್ತ್ರದ ಆಧಾರ ಅನುಸರಿಸುತ್ತಾರೆ. ಇನ್ನು ಕೆಲವರು ತಮ್ಮ ಪೂರ್ವಜರ ಹೆಸರನ್ನಿಟ್ಟು ಕರೆಯುತ್ತಾರೆ. ಮತ್ತೆ ಕೆಲವರು ಹೊಸದೊಂದು ಇರಲಿ ಅಂತ ಗೂಗಲ್ ಅನ್ನು ಅರಸುವವರು ಇದ್ದಾರೆ. ನಾನು ನೋಡಿದಂತೆ ಕೆಲವರು ತಮ್ಮ ಮಕ್ಕಳಿಗೆ ಹೆಸರಿಟ್ಟಿದ್ದಾರೆ. ಆ ಹೆಸರಿನಲ್ಲಿ ಅರ್ಥಕೋಶದಲ್ಲಿ ಅರ್ಥವೇ ಇರುವುದಿಲ್ಲ. ಇದರ ಅರ್ಥ ಏನಪ್ಪಾ ಎಂದು ನನ್ನಷ್ಟಕ್ಕೆ ನಾನು ಹೀಗಿರಬಹುದೇನೋ ಅಂತ ಏನೋ ಒಂದನ್ನು ಅಂದುಕೊಂಡದ್ದು ಇದೆ. ಆದರೆ ಈ ಹೆಸರಿಡುವ ಪದ್ಧತಿಯಲ್ಲಿ ಒಂದು ತಿಳುವಳಿಕೆ ಇದೆ, ಅನುಕರಣೆಗೆ ಯೋಗ್ಯವಾದ ಪದ್ಧತಿ ಇದೆ. ಇದನ್ನು ಜನರಿಗೆ ತಿಳಿಸಲೆಂದೇ ಈ ವಿಡಿಯೋ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ನಾಮಕರಣವನ್ನು ಶಾಸ್ತ್ರಾನುಸಾರ ಪುತ್ರನಾಗಲಿ ಪುತ್ರಿಯಾಗಲಿ 11ನೆಯ ದಿನ, 12ನೆಯ ದಿನ ಅಥವಾ 13ನೇ ದಿನ ಮಾಡಲಾಗುವುದು. ಈ ನಾಮಕರಣ ಸಂಸ್ಕಾರವನ್ನು ಮಾಡುವ ಪದ್ಧತಿಯಲ್ಲಿ ಹಲವಾರು ಬಗೆಗಳಿವೆ. ಕೆಲವು ಕಡೆ ಹೆಣ್ಣು ಮಗು ಹುಟ್ಟಿದರೆ 11ನೆಯ ದಿನ, ಗಂಡು ಮಗುವಿಗೆ 12ನೆಯ ದಿನ ನಾಮಕರಣ ಸಂಸ್ಕಾರ ಮಾಡುವ ಪದ್ಧತಿ ಇದ್ದರೆ, ಇನ್ನು ಕೆಲ ಕಡೆ ಹೆಣ್ಣಿರಲಿ ಗಂಡಿರಲಿ 12ನೇ ದಿನದಲ್ಲಿಯೇ ನಾಮಕರಣ ಮಾಡುತ್ತಾರೆ. ಇನ್ನು ಕೆಲವರು ಅಶೌಚವಿದ್ದರೂ ವಚನ ಪ್ರಾಮಾಣ್ಯದಿಂದ 10ನೇ ದಿನದಲ್ಲಾದರೂ ನಾಮಕರಣ ಮಾಡುತ್ತಾರೆ. ಕ್ಷತ್ರಿಯರಿಗೆ 13ನೇ ದಿನ ಅಥವಾ 16ನೆಯ ದಿನ, ವೈಶ್ಯರು 16 ಅಥವಾ 20ನೆಯ ದಿನ, ಶೂದ್ರರು 22 ಅಥವಾ ಮಾಸದ ಕೊನೆಯ ದಿನದಲ್ಲಿ ನಾಮಕರಣ ಮಾಡತಕ್ಕದ್ದು ಎಂದು ಶಾಸ್ತ್ರ ಹೇಳುತ್ತದೆ. ಒಂದು ವಿಚಾರವೇನೆಂದರೆ, ಶಾಸ್ತ್ರದಲ್ಲಿ ಈ ನಿಗದಿಪಡಿಸಿದ ದಿನದಲ್ಲಿ ನಾಮಕರಣ ಮಾಡುವುದಾದರೆ ತಿಥಿ, ವಾರ, ನಕ್ಷತ್ರಗಳನ್ನು ನೋಡುವ ಅವಶ್ಯಕತೆ ಇಲ್ಲ ಎಂತಲೂ ಹೇಳಲಾಗಿದೆ. ಇನ್ನು ಕೆಲ ಕಡೆ 40 ದಿನಗಳ ನಂತರ ನಾಮಕರಣ ಮಾಡುವ ಪದ್ಧತಿ ಇದೆ. ಇವೆಲ್ಲವೂ ಕಾಲ ಮತ್ತು ಸ್ಥಳೀಯ ಪದ್ಧತಿಗನುಸಾರ ನಡೆದುಕೊಂಡು ಬಂದಿದೆ ಅಂತ ಕಾಣುತ್ತದೆ. ಯಾಕೆಂದರೆ ನಿರ್ದಿಷ್ಟ ದಿನದಲ್ಲಿ ನಾಮಕರಣ ಮಾಡಬೇಕೆನ್ನುವುದನ್ನು ಎಲ್ಲಿಯೂ ಹೇಳಿಲ್ಲ. ಸಾರ್ವತ್ರಿಕವಾಗಿ ಹೆಚ್ಚಾಗಿ ನಾಮಕರಣ ಅಥವಾ ತೊಟ್ಟಿಲಿಗೆ ಹಾಕುವುದನ್ನು 12 ಅಥವಾ 13ನೇ ದಿನ ಮಾಡುವುದೇ ಹೆಚ್ಚು. ಯಾಕೆಂದ್ರೆ ಆ ವೇಳೆಗೆ ಈ ಕರ್ಮಗಳನ್ನು ಮಾಡಲು ಸ್ತ್ರೀಯು ಸಶಕ್ತಳಾಗುತ್ತಾಳೆ ಮತ್ತು ಶುದ್ಧಳಾಗುತ್ತಾಳೆ. ನಮ್ಮಲ್ಲಿ ತಿಥಿ, ವಾರ, ನಕ್ಷತ್ರ, ಕರಣ ಮತ್ತು ಯೋಗ ಇವು 5 ತಿಳಿಸುವ ಗ್ರಂಥ ಅಥವಾ ಪುಸ್ತಕಕ್ಕೆ ಪಂಚಾಂಗ ಅಂತ ಕರೆಯುತ್ತಾರೆ. ತಂದೆಯಾದವನು ಇದರ ಬಗ್ಗೆ ತಿಳುವಳಿಕೆ ಇಲ್ಲದಿದ್ದರೆ ಮಗುವಿಗೆ ನಾಮಕರಣದ ಮೊದಲು ಕುಲಪುರೋಹಿತರ ಬಳಿ ತೆರಳಿ ಅಥವಾ ಜ್ಯೋತಿಷಿಗಳ ಬಳಿ ತೆರಳಿ ಮಗು ಹುಟ್ಟಿದ ದಿನ ಮತ್ತು ಗಂಟೆ ತಿಳಿಸಿ ಮಗುವಿನ ನಕ್ಷತ್ರ ಮತ್ತು ಹೆಸರನ್ನು ಕೇಳಿ ತಿಳಿದುಕೊಳ್ಳುತ್ತಾನೆ. ಈ ಪಂಚಾಂಗದಲ್ಲಿ ನಕ್ಷತ್ರಕ್ಕನುಗುಣವಾಗಿ ಯಾವ ನಕ್ಷತ್ರಕ್ಕೆ ಯಾವ್ಯಾವ ಅಕ್ಷರ ಅಂತ ತಿಳಿಸಲಾಗಿರುತ್ತೆ. ಇಂತಹ ಅಕ್ಷರಗಳನ್ನು ಪ್ರಥಮ ಅಕ್ಷರವಾಗಿ ಇಟ್ಟುಕೊಂಡು ಹೆಸರನ್ನು ನಿರ್ಣಯಿಸುವ ಪದ್ಧತಿ ಕೂಡ ಇದೆ. ಮನುಷ್ಯನಾದವನು ಸಂಚಿತ ಪ್ರಾರಬ್ಧ ಕರ್ಮದ ಅನುಸಾರ ಹುಟ್ಟಿ ಬರುವುದು ನಿರ್ಧಾರಿತ. ಆದರೆ ಮನುಷ್ಯನ ಗುಣ ಸ್ವಭಾವಗಳು ಮತ್ತು ಪ್ರವೃತ್ತಿಗಳು ಒಬ್ಬೊಬ್ಬರಲ್ಲಿ ಒಂದೊಂದು ತೆರನಾಗಿ ಇರುತ್ತೆ. ವ್ಯಕ್ತಿಯ ಗುಣ ಸ್ವಭಾವವನ್ನು ವ್ಯಕ್ತಿಯ ಹುಟ್ಟಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳು ಭಾಗಶಃ ತಿಳಿಸುತ್ತೆ. ಇದನ್ನು ಜ್ಯೋತಿಷ್ಶಾಸ್ತ್ರ ಬಲ್ಲವರು ತಿಳಿದುಕೊಳ್ಳಬಲ್ಲರು. ಇವುಗಳ ಆಧಾರದ ಮೇಲೆ ಸ್ಪಷ್ಟವಾಗಿ ತಿಳಿಯಬಹುದು ವ್ಯಕ್ತಿಯ ಹುಟ್ಟು ಪೂರ್ವ ನಿರ್ಧಾರಿತ ಎಂದು. ಹಾಗಿದ್ದ ಮೇಲೆ ವ್ಯಕ್ತಿಯ ಹುಟ್ಟಿನ ನಕ್ಷತ್ರಗಳಿಂದ ವ್ಯಕ್ತಿಯ ಗುಣನಡತೆಯನ್ನು ತಿಳಿದುಕೊಳ್ಳಬಹುದಾದರೆ ನಕ್ಷತ್ರಗಳ ಆಧಾರವಾಗಿ ನಿರ್ಣಯಿಸಿದ ಹೆಸರುಗಳು ವ್ಯಕ್ತಿಯ ಗುಣನಡತೆಗಳ ಆಧಾರವಾಗಿರುತ್ತೆ ಎಂದಾಯಿತು. ಹೆಸರು ತಿಳಿದ ತಕ್ಷಣ ವ್ಯಕ್ತಿಯ ಗುಣಲಕ್ಷಣಗಳನ್ನು ತಿಳಿಯಬಹುದು ಅಂತಾದರೆ ನಮ್ಮ ಪೂರ್ವಜರ ವಿಶಿಷ್ಟ ಜ್ಞಾನವನ್ನು ಮೆಚ್ಚಲೇಬೇಕು. ಇಂದಿನ ವಿಜ್ಞಾನ ಯುಗದಲ್ಲಿ ಮಗು ಹುಟ್ಟಲು ಉತ್ತಮವಾದ ದಿನ, ಗಳಿಗೆಯನ್ನು ಆರಿಸಿಕೊಂಡು ಅದೇ ದಿನ ಅದೇ ಗಳಿಗೆಯಲ್ಲಿ ಹೆರಿಗೆ ಮಾಡಿಸುವ ಕಾಲವೂ ಬಂದಿದೆ. ಇಲ್ಲಿ ಒಂದು ಆಧ್ಯಾತ್ಮಿಕ ಚಿಂತನೆಯೂ ಅಡಗಿದೆ. ಗರ್ಭಾಶಯದಲ್ಲಿರುವಾಗ
ಮಗುವಿನ ಲಿಂಗವು ನಿರ್ಧರಿಸಲ್ಪಡುತ್ತದೆ. ಅಂತೆಯೇ ಮಗುವಿನೊಳಗೆ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಈ ಪಂಚೇಂದ್ರಿಯಗಳ ತತ್ವವು ಅಡಗಿರುತ್ತೆ. ಆ ಕಾರಣಕ್ಕೆ ಮಗುವು ಯಾವ ನಕ್ಷತ್ರದಲ್ಲಿ ಯಾವ ಗಳಿಗೆಯಲ್ಲಿ ಹುಟ್ಟಬೇಕು ಎನ್ನುವುದನ್ನು ಸೃಷ್ಟಿ ಅಥವಾ ಕಾಲವು ನಿರ್ಧರಿಸುತ್ತೆ. ಆ ಕುರಿತು ಜ್ಯೋತಿಷಾಸ್ತ್ರವು ಮಾರ್ಗದರ್ಶನ ನೀಡುತ್ತೆ. ವ್ಯಕ್ತಿಯ ಹೆಸರುಗಳು ಕೇವಲ ವ್ಯಕ್ತಿಯ ಶರೀರಕ್ಕಷ್ಟೇ ಸೀಮಿತವಾಗಿರದೆ ಆತನ ಚೈತನ್ಯ ಶಕ್ತಿಗೂ ಸಂಬಂಧಪಟ್ಟಿದ್ದು ಆಗಿರುತ್ತೆ. ಆ ಕಾರಣಕ್ಕೆ ನಕ್ಷತ್ರಾದಿಗಳ 4 ಚರಣಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಅಕ್ಷರವನ್ನು ನಮೂದಿಸಲಾಗಿದೆ. ಈ ನಾಮಕರಣ ಸಂಸ್ಕಾರವು ಒಂದು ವಿಶಿಷ್ಟ ಸಂಸ್ಕಾರ. ಈ ಬಗ್ಗೆ ಪುರಾತನ ಕಾಲದಿಂದಲೂ ಬಹಳಷ್ಟು ಸಂಶೋಧನಾತ್ಮಕ ತರ್ಕಗಳು ನಡೆದಿದೆ. ಈ ಸಂಸ್ಕಾರ ವಿಧಿಯನ್ನು ಏನೋ ಒಂದು ಹೆಸರಿಟ್ಟರಾಯಿತು ಅಂತ ಆಚರಿಸಲಾಗಿಲ್ಲ. ಮನುಸ್ಮೃತಿಯ 2ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಈ ಬಗ್ಗೆ ಹೀಗೆ ಹೇಳಲಾಗಿದೆ: ಪ್ರಾಜ್ಞೋಭಿ ವರ್ಧನಾತು ಪುಂಸೋ ಜಾತಕರ್ಮ ವಿಧೇಯತೆ ಮಂತ್ರವಕ್ರಾಶನಂ ಚಾಸ್ಯ ಹಿರಣ್ಯ ಮಧು ಸರ್ಪಿಶಾಂ. ಇದರ ಅರ್ಥ, ನಾಭಿನಾಲಚ್ಛೇದಕ್ಕೆ ಮೊದಲೇ ಜಾತಕರ್ಮ ಸಂಸ್ಕಾರವಾಗಬೇಕು. ಆಗ ಜೇನುತುಪ್ಪದಲ್ಲಿ ಚಿನ್ನ ತೆಗೆದು ಕುಡಿಸಬೇಕು. ಮನುಸ್ಮೃತಿಯ 2ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ನಾಮಧೇಯಾಂ ದಶಮ್ಯಾಂ ತು ದ್ವಾದಶ್ಯಾಂ ವಾಸ್ಯ ಕಾರಯೇತ್ ಪುಣ್ಯೇ ತಿಥೌ ಮುಹೂರ್ತೆ ವಾ ನಕ್ಷತ್ರೇ ವಾ ಗುಣಾನ್ವಿತೆ. ಮುಖ್ಯವಾಗಿ ನಾಮಕರಣವನ್ನು ಮಗು ಹುಟ್ಟಿ 10 ಅಥವಾ 15 ದಿನಗಳಲ್ಲಿ ಮಾಡಬಹುದು. ಇತರ ಶುಭ ದಿನಗಳಲ್ಲಿಯೂ ಆಗಬಹುದು. 31ನೇ ಶ್ಲೋಕದಲ್ಲಿ ಮಂಗಲ್ಯ ಬ್ರಾಹ್ಮಣ್ಯಸ್ಯ ಸ್ಯಾತ್ ಕ್ಷತ್ರಿಯಸ್ಯ ಬಲನ್ವಿತಂ ವೈಶ್ಯಸ್ಯ ಧನಸಂಯುಕ್ತಂ ಶೂದ್ರಸ್ಯ ತು ಜುಗುಪ್ಸಿತಂ. ಇದರರ್ಥ, ನೈಸರ್ಗಿಕ ಅಭಿರುಚಿಗೆ ಸರಿಯಾಗಿ ಬ್ರಾಹ್ಮಣನಿಗೆ ಮಂಗಲಾರ್ಥದ, ಕ್ಷತ್ರಿಯನಿಗೆ ಬಲಾರ್ಥದ, ವೈಶ್ಯನಿಗೆ ಧನಾರ್ಥದ ಹೆಸರನ್ನು ಕೊಡಬೇಕು. ಉಳಿದವರಿಗೆ ಆಶ್ರಯ ಸೂಚಕ ಹೆಸರನ್ನು ಕೊಡಬೇಕು. 32ನೇ ಶ್ಲೋಕದಲ್ಲಿ ಶರ್ಮವತ್ ಬ್ರಾಹ್ಮಣಸ್ಯ ಸ್ಯಾತ್ ರಾಜ್ಞೋ ರಕ್ಷಾ ಸಮನ್ವಿತಂ ವೈಶ್ಯಸ್ಯ ಪುಷ್ಟಿ ಸಂಯುಕ್ತಂ ಶೂದ್ರಸ್ಯ ಪ್ರೇಷ್ಯ ಸಂಯುತಂ. ಇದರರ್ಥ, ಬ್ರಾಹ್ಮಣರ ಹೆಸರಿನಲ್ಲಿ ಶರ್ಮ, ಕ್ಷತ್ರಿಯರ ಹೆಸರಿನಲ್ಲಿ ರಕ್ಷಾವಾಚಕ ವರ್ಮ, ವೈಶ್ಯರ ಹೆಸರಿನಲ್ಲಿ ಸಮೃದ್ಧಿ ವಾಚಕ ಗುಪ್ತ, ಶೂದ್ರರ ಹೆಸರಿನಲ್ಲಿ ಆಶ್ರಯ ಸೂಚಕ ದಾಸ ಬೇಕು. ಹೀಗೆ ಹೆಸರನ್ನು ಅಂತ್ಯಗೊಳಿಸಬೇಕು. 33ನೇ ಶ್ಲೋಕದಲ್ಲಿ ಸ್ತ್ರೀಣಾಂ ಸುಖೋದ್ಯಮ ಕ್ರೂರಂ ವಿಸ್ಪಷ್ಟಾರ್ಥಂ ಮನೋಹರಂ ಮಂಗಲ್ಯಂ ದೀರ್ಘವರ್ಣಾಂತಂ ಆಶೀರ್ವಾದಾಭಿದಾನವತ್. ಇದರ ಅರ್ಥ, ಸ್ತ್ರೀ ಹೆಸರು ಮೃದು, ಮನೋಹರ, ಮಂಗಲ ಮತ್ತು ಶ್ರೇಯಸ್ಸು ರೂಪವಾಗಿರಬೇಕೆಂದು ಗಂಡನ್ನು ಅಪೇಕ್ಷಿಸುವುದರಿಂದ ವರ್ಣದಲ್ಲಿ, ಅರ್ಥದಲ್ಲಿ, ಸುಖೋಚ್ಚಾರದಲ್ಲಿ ಮೃದುವರ್ಣ, ಸ್ಪಷ್ಟಾರ್ಥ, ಸುಂದರ, ಮಂಗಲ, ದೀರ್ಘ ಸ್ವರ, ಆಶೀರ್ವಾದ ಶಬ್ದವಿರುವ ಪದಗಳನ್ನು ಸ್ತ್ರೀಯರಿಗೆ ನಾಮವಾಗಿ ಮಾಡಬೇಕು ಎಂದು. ಈ ಸ್ಮೃತಿಗಳು ಅಂದಿನ ಕಾಲದ ಸಾಮಾಜಿಕ ರಚನೆ, ಸಾಮಾಜಿಕ ವ್ಯವಸ್ಥೆ, ಅಂದಿನ ಚಿಂತನೆಗಳನ್ನು ಸೂಚಿಸುತ್ತೆ. ಒಂದರ್ಥದಲ್ಲಿ ಅಂದಿನ ಸಂವಿಧಾನ ಅಂತಾನೆ ಹೇಳಬಹುದಾಗಿದೆ. ಲೋಕದೃಷ್ಟಿಯ ಸಾಮಾಜಿಕ ಗೊಂದಲ, ಸಂಶಯ ನಿವಾರಣೆಗೋಸ್ಕರ ಮನುವು ಇದನ್ನು ಬರೆದನು. ಇದು ಮನುಸ್ಮೃತಿ ಅಂತ ಹೆಸರಾಯಿತು. ಲೋಕಹಿತಕ್ಕೋಸ್ಕರ ಮನುವಿನ ಆಪ್ತ ಶಿಷ್ಯನಾದ ಭೃಗುವು ಇದನ್ನು ಸಂಗ್ರಹಿಸಿದನು. ಅಥವಾ ಈ ಗ್ರಂಥವು ಮನುಭಾವದಂತೆ ಭೃಗುವಿನಿಂದ ಅನ್ಯೂನಾನತಿರಿಕ್ತವಾಗಿ ಗ್ರಂಥ ರೂಪಕ್ಕೆ ಬಂದಿರಬಹುದು. ಇದರ ಪ್ರಕಾರ ವ್ಯಕ್ತಿಯ ಹೆಸರಿನ ಜೊತೆಗೆ ಶರ್ಮ, ವರ್ಮ, ಗುಪ್ತ, ದಾಸ ಹೀಗೆ ಹೇಳಿ ಅಂತ್ಯಗೊಳಿಸುವುದರಿಂದ ವ್ಯಕ್ತಿಯು ಯಾವ ವರ್ಣಕ್ಕೆ ಸೇರಿದವನು ಎಂದು ತಿಳಿಯಬಹುದಾಗಿದೆ. ಇಂದಿಗೂ ವೈದಿಕ ವಿಧಿಯ ಆಚರಣೆಯಲ್ಲಿ ಈ ಹೆಸರುಗಳನ್ನು ತೆಗೆದುಕೊಳ್ಳುತ್ತಾರೆ. ಮಗುವಿಗೆ ಇಡತಕ್ಕ ಹೆಸರುಗಳು ಅವನ ರೂಪದ ಸ್ಪಂದನಗಳಿಗೆ ಹೊಂದುವಂತಿರಬೇಕು. ಇದರರ್ಥ, ಹೆಸರಿನ ಪ್ರಥಮಾಕ್ಷರವು ಕಕಾರಾದಿಗಳ ಪಂಚವರ್ಗಗಳ ಪ್ರಥಮ 2 ಅಕ್ಷರಗಳನ್ನು ಬಿಟ್ಟು, ಅಂದರೆ ಕ, ಖ, ಚ, ಛ, ಟ, ಠ, ಥ, ಥ, ಪ, ಫ ಇವು ಪೃಥ್ವಿ ಹಾಗೂ ಜಲಪ್ರಧಾನವಾದ ಅಕ್ಷರಗಳು ಮತ್ತು ಇವು ತಮೋಗುಣ ಸೂಚಕ ಅಕ್ಷರಗಳು. ಇವುಗಳು ಹೆಸರಲ್ಲಿ ಪ್ರಥಮ ಅಕ್ಷರವಾಗಿ ಇರಕೂಡದು. ಮಿಕ್ಕ ಅಕ್ಷರಗಳು ಗ, ಗ, ಞ, ಜ, ಜ, ಞ, ಡ, ಡ, ಣ, ಧ, ಧ, ನ, ಬ, ಭ, ಮ, ಯ, ರ, ಲ, ವ ಈ 19 ಅಕ್ಷರಗಳು ಇರಬಹುದು. ಅಂತ್ಯದ ಅಕ್ಷರಗಳು ದೀರ್ಘವಾದದ್ದು ಆಗಿರಬೇಕು. ಯಾಕೆಂದರೆ ಅಕ್ಷರಗಳು ದೀರ್ಘವಾಗಿದ್ದರೆ ಶಕ್ತಿ ಪ್ರಧಾನವಾಗಿರುತ್ತೆ. ಬಾಲಕನಿಗೆ 2 ಅಥವಾ 4 ಅಕ್ಷರಗಳಿಂದ ಕೂಡಿದ ಹೆಸರಿರಬೇಕು. ಬಾಲಕಿಗೆ 3, 5, 7 ಅಕ್ಷರಗಳಿಂದ ಕೂಡಿರಬೇಕು. 2 ಅಥವಾ 4 ಸಮಸಂಖ್ಯೆ. ಈ ಸಮಸಂಖ್ಯೆಯು ಪುರುಷ ಪ್ರಧಾನವಾಗಿರುತ್ತೆ. 3, 5, 7
ಇವು ಬೆಸ ಸಂಖ್ಯೆ. ಇವು ಸ್ತ್ರೀ ಅಥವಾ ಶಕ್ತಿ ಪ್ರಧಾನವಾದವುಗಳು. ಸ್ತ್ರೀಯರ ಹೆಸರಲ್ಲಿ ಮೊದಲಕ್ಷರ ಒತ್ತಕ್ಷರದು ಇರಬಾರದು. ಒತ್ತಕ್ಷರವು ಕೂಡ ಪುರುಷ ಪ್ರಧಾನವಾಗಿರುತ್ತೆ. ಇನ್ನು ಕೆಲವರು ಕುಟುಂಬಗಳಲ್ಲಿ ತಮ್ಮ ಪೂರ್ವಜರ ಹೆಸರುಗಳನ್ನು ಇಡುತ್ತಾರೆ. ಇದರಿಂದ ತಮ್ಮ ವಂಶಾವಳಿಯನ್ನು ನೆನಪಿನಲ್ಲಿಟ್ಟುಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. ಶ್ರಾದ್ದ ಕರ್ಮಾದಿಗಳಲ್ಲಿ ಪಿತೃ ಅಂದರೆ ತಂದೆ, ಪಿತಾಮಹ, ಅಜ್ಜ, ಪ್ರಪಿತಾಮಹ, ಮುತ್ತಜ್ಜರನ್ನು ಸ್ಮರಿಸುವುದು. ಕೆಲವರು ದೇವರ ಹೆಸರುಗಳನ್ನಿಡುತ್ತಾರೆ. ಇದು ಮೊದಲು ವೈಷ್ಣವ ಸಂಪ್ರದಾಯದಲ್ಲಿ ರೂಢಿಗೆ ಬಂದದ್ದು ಅಂತ ತಿಳಿದು ಬರುತ್ತೆ. ಅಂಗಿರಸ ಮಹರ್ಷಿಯ ವಂಶಸ್ಥರಾದ ಗರ್ಗ ಮಹರ್ಷಿಗಳು ಮಾರ್ಗಶಿರ ಮಾಸವನ್ನು ಪ್ರಥಮವಾಗಿ ಪರಿಗಣಿಸಿ 12 ಮಾಸಗಳ 12 ಹೆಸರನ್ನು ಕೃಷ್ಣ, ಅನಂತ, ಅಚ್ಯುತ, ಚಕ್ರಿ, ವೈಕುಂಠ, ಜನಾರ್ದನ, ಉಪೇಂದ್ರ, ಯಜ್ಞಪುರುಷ, ವಾಸುದೇವ, ಹರಿ, ಯೋಗೇಶ ಮತ್ತು ಪುಂಡರೀಕಾಕ್ಷ ಹೀಗೆ ವಿಷ್ಣುವಿನ ಹೆಸರನ್ನು ರೂಢಿಗೆ ತಂದರು ಅಂತ ಇತಿಹಾಸ ಹೇಳುತ್ತೆ. ಹೀಗೆ ಇದು ಮಾಸನಾಮವಾಗಿ ಪ್ರಚಲಿತಕ್ಕೆ ಬಂತು. ಹೀಗೆ ದೇವರ ಹೆಸರನ್ನು ಮಗುವಿಗೆ ಇಟ್ಟರೆ ಅಥವಾ ದೇವರ ಹೆಸರಿನಲ್ಲಿ ಮಗುವನ್ನು ಕರೆದಾಗ ದೇವರ ಹೆಸರನ್ನು ನೆನಪಿಸಿಕೊಂಡಂತೆ ಆಗುತ್ತದೆಂಬ ಭಾವನೆಯು ಇದರಲ್ಲಿ ಅಡಗಿದೆ. ಕೆಲವರು ಮರಗಳ ಹೆಸರನ್ನು, ನದಿಗಳ ಹೆಸರನ್ನು ಇಡುತ್ತಾರೆ. ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುವ ಕೆಲವು ಬುಡಕಟ್ಟು ಜನಾಂಗದವರು ಈ ತೆರನಾದ ಹೆಸರಿಡುವುದನ್ನು ರೂಢಿಸಿಕೊಂಡಿರಬಹುದು. ನಾಮ ಚತುಷ್ಟಯ ನಿರ್ಣಯ ಅಂತ ಧರ್ಮಗ್ರಂಥಗಳಲ್ಲಿ 4 ವಿಧದ ಹೆಸರುಗಳನ್ನು ಹೇಳಲಾಗಿದೆ. ದೇವತಾನಾಮ, ಮಾಸನಾಮ, ನಕ್ಷತ್ರನಾಮ ಮತ್ತು ವ್ಯಾವಹಾರಿಕ ನಾಮ. ಮೊದಲಿಗೆ ತಾಮ್ರದ ಬಟ್ಟಲಲ್ಲಿ ಅಕ್ಕಿಯನ್ನು ಹರಡಿ ಬಂಗಾರದ ವಸ್ತುವಿನಿಂದ ಕುಲದೇವತೆಯ ಹೆಸರು ಅಥವಾ ತಮ್ಮ ಇಷ್ಟ ದೇವರ ಹೆಸರು ಬರೆದು ಮುಂದೆ ಭಕ್ತನು ಎಂದು ಸೇರಿಸಬೇಕು. ಇದು ದೇವತಾನಾಮವಾಗುವುದು. ಎರಡನೆಯದಾಗಿ ಮಾಸನಾಮ. ಆಯಾಯ ಮಾಸ ಜನನಾನುಸಾರ ಹೆಸರಿಡುವುದು. ಚೈತ್ರದಲ್ಲಿ ಜನಿಸಿದವನಿಗೆ ವೈಕುಂಠ, ವೈಶಾಖದಲ್ಲಿ ಜನಿಸಿದವನಿಗೆ ಜನಾರ್ದನ, ಜ್ಯೇಷ್ಠದಲ್ಲಿ ಉಪೇಂದ್ರ, ಆಷಾಢದಲ್ಲಿ ಯಜ್ಞಪುರುಷ, ಶ್ರಾವಣದಲ್ಲಿ ವಾಸುದೇವ, ಭಾದ್ರಪದಲ್ಲಿ ಹರಿ, ಅಶ್ವಿನ ಮಾಸದಲ್ಲಿ ಯೋಗೀಶ, ಕಾರ್ತಿಕದಲ್ಲಿ ಪುಂಡರಿಕಾಕ್ಷ, ಮಾರ್ಗಶೀರ್ಷದಲ್ಲಿ ಕೃಷ್ಣ, ಪುಷ್ಯದಲ್ಲಿ ಅನಂತ, ಮಾಘ ಮಾಸದಲ್ಲಿ ಅಚ್ಯುತ, ಪಾಲ್ಗುಣ ಮಾಸದಲ್ಲಿ ಚಕ್ರಿ. ಹೀಗೆ ಕೆಲವೊಂದು ಶಾಖೆಗಳಲ್ಲಿ ಸ್ವಲ್ಪ ಭಿನ್ನವಾಗಿರುತ್ತೆ. ಇಲ್ಲಿ ಮಾಸಗಳೆಂದರೆ ಶುಕ್ಲ ಪ್ರತಿಪದೆಯಿಂದ ಕೃಷ್ಣ ಪಕ್ಷದ ಅಮಾವಾಸ್ಯವರೆಗಿನ ಚಾಂದ್ರಮಾಸ ಎಂದು ತಿಳಿಯಬೇಕು. ಮೂರನೆಯ ನಾಮವು ಜ್ಯೋತಿಷ್ಶಾಸ್ತ್ರಕ್ಕನುಗುಣವಾದ ಜನ್ಮ ನಕ್ಷತ್ರದ ಚರಣಗಳನ್ನು ಆಧರಿಸಿದ ಹೆಸರು. ಇಲ್ಲಿ ನಕ್ಷತ್ರ ನಾಮವು ಅಭಿವಾದನದಲ್ಲಿ ಯುಕ್ತವಾದದ್ದು ಮತ್ತು ಗುಪ್ತವಾದದ್ದು. ಈ ಹೆಸರನ್ನು ಮೆಲ್ಲಗೆ ಉಚ್ಚರಿಸಿ ಪುತ್ರನ ಉಪನಯನದ ಪರ್ಯಂತ ಗುಪ್ತವಾಗಿಡಲಾಗುತ್ತೆ. ಇದು ತಂದೆ ತಾಯಿಗಳಿಗೆ ಮಾತ್ರ ಈ ಹೆಸರು ತಿಳಿದಿರುತ್ತೆ. ಮಗುವಿಗೆ ದೃಷ್ಟಿ ತಾಗುವುದು, ವಗೈರೆ ಆಗದಿರಲಿ ಎನ್ನುವುದು ಇದರ ಉದ್ದೇಶವಾಗಿದ್ದಂತೆ ತೋರುತ್ತೆ. ನಾಲ್ಕನೆಯದು ವ್ಯಾವಹಾರಿಕ ನಾಮ. ಅದು ಕ ವರ್ಗಾದಿಗಳಲ್ಲಿ 3ನೇ, 4ನೇ ಮತ್ತು 5ನೇ ವರ್ಣ ಮತ್ತು ಹಕಾರಾದಿಗಳಲ್ಲಿ ಯಾವುದಾದರೊಂದು ಪ್ರಥಮಾಕ್ಷರವಾಗಿರಬೇಕು. ಯರ, ಲವ ಇವುಗಳಲ್ಲಿ ಯಾವುದಾದರೊಂದು ಮಧ್ಯದಲ್ಲಿರಬೇಕು. ಅಂತ್ಯದಲ್ಲಿ ವಿಸರ್ಗವಿರುವ ಪಿತೃ, ಪಿತಾಮಹ, ಪ್ರಪಿತಾಮಾದಿಗಳಲ್ಲಿ ಯಾವನ್ನಾದರೂ ಸಂಜ್ಞಿಸುವಂತಿರಬೇಕು. ಗಂಡು ಮಗುವಿಗೆ ಸಮಸಂಖ್ಯೆಯು, ಹೆಣ್ಣು ಮಗುವಿಗೆ ಬೆಸ ಸಂಖ್ಯೆಯು ಇರುವಂತೆ ಅಕ್ಷರಗಳನ್ನು ಕೂಡಿಸಿ ಹೆಸರಿಡುವುದು. ಇಲ್ಲಿ ಅಕ್ಷರವೆಂದರೆ ಸ್ವರಗಳು ಎಂದು ತಿಳಿಯುವುದು. ಇಲ್ಲಿ ಹೇಳಿದ ಸಂಖ್ಯೆಗಳಲ್ಲಿ ವ್ಯಂಜನವನ್ನು ಹಿಡಿಯತಕ್ಕದ್ದಲ್ಲ. ವ್ಯಾವಹಾರಿಕ ನಾಮದ ಅಂತ್ಯದಲ್ಲಿ ಬ್ರಾಹ್ಮಣರಿಗೆ ಶರ್ಮ ಅಥವಾ ದೇವ ಎಂದು, ಕ್ಷತ್ರಿಯರಿಗೆ ವರ್ಮ ಅಥವಾ ರಾಜ ಎಂದು, ವೈಶ್ಯರಿಗೆ ಗುಪ್ತ, ಶೂದ್ರರಿಗೆ ದಾಸ ಹೀಗೆ ಅಂತ್ಯಪದವಿರತಕ್ಕದ್ದು. ಇನ್ನು ವ್ಯಾವಹಾರಿಕ ನಾಮದಲ್ಲಿ ದೇವಾಲಯಾದಿಗಳು, ಗಜ, ಅಶ್ವ, ವೃಕ್ಷ, ಬಾವಿ, ಕೆರೆ, ಪಟ್ಟಣಗಳು ಇತ್ಯಾದಿಗಳನ್ನು ಪರ್ಯಾಯ ಹೆಸರುಗಳಿಂದ ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಹೆಸರಿಸಿ ಕರೆಯಬಹುದು. ಕಾವ್ಯಾದಿಗಳು, ಕವಿಗಳು, ಪಶುಗಳು ಅಥವಾ ರಾಜಪ್ರಸಾದ, ಯಜ್ಞದ ಹೆಸರು ಮುಂತಾದವುಗಳನ್ನು ಹೆಸರಿಸಿಯೂ ಕರೆಯಬಹುದು. ಅಶ್ವಲಾಯನ ಹೆಣ್ಣು ಮಗುವಿಗೆ ನಕ್ಷತ್ರ ನಾಮವನ್ನಿಡಬಾರದು. ಪೂಜಾದಿಗಳಲ್ಲಿ ಸ್ತ್ರೀಯರಿಗೆ ವೈದಿಕ ಮಂತ್ರ ರಹಿತವಾಗಿ ನಾಮಕರಣ ವಿಧಿ ನಡೆಸಬೇಕೆಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಇಲ್ಲೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಈ ಮಂತ್ರೋಚ್ಚಾರಣೆಯು ಒಂದು ಧನಾತ್ಮಕ ಕಂಪನವನ್ನು ಹೊರಹಾಕುತ್ತೆ. ಈ ಕಂಪನದಿಂದ ಒಂದು ರೀತಿಯ ಉಷ್ಣತೆ ನಿರ್ಮಾಣವಾಗುತ್ತೆ. ಹೆಣ್ಣು ಮಗುವಿನ ಜನನೇಂದ್ರಿಯಗಳು ಈ ಉಷ್ಣತೆಯ ಪರಿಣಾಮಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುವುದಿಲ್ಲ. ಮುಂದೆ ಅವಳು ದೊಡ್ಡವಳಾದಾಗ ಮಾಸಿಕ ಸರದಿಯ ತೊಂದರೆಗಳು ಆಗುವ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಹೆಣ್ಣು ಮಗುವಿನ ನಾಮಕರಣವನ್ನು ಮಂತ್ರರಹಿತವಾಗಿ ನಡೆಸಬೇಕೆಂದು ಹೇಳಲಾಗಿದೆ. ಇವಿಷ್ಟು ನಾಮಕರಣ ಬಗೆಗಿನ ಶಾಸ್ತ್ರೀಯ ಪದ್ಧತಿಯ ವಿವರಣೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಪಂಚೇಂದ್ರಿಯಗಳ
ಸಂಬಂಧಿಕ ಶಕ್ತಿಯನ್ನು ಒಟ್ಟಿಗೆ ಹೆಸರಲ್ಲಿ ತರುವ ಪ್ರಯತ್ನವು ಈ ನಾಮಕರಣ ಸಂಸ್ಕಾರದಲ್ಲಿ ಅಡಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.